ಹಾಸನದ ಸೋಮನಹಳ್ಳಿ, ಗುಂಜೇವು, ವಾಲಂಬಿಗೆ ಮತ್ತು ಗಣಿಕಡ ಜನರ ಬಹುದಿನಗಳ ವರ್ಷದ ಬೇಡಿಕೆ ಏನಿತ್ತಲ್ಲ, ಇವತ್ತು ಆ ಒಂದು ಬೇಡಿಕೆಯನ್ನು, ಆ ಒಂದು ಮನವಿಯನ್ನು ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಈಡೇರಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಸೂರಜ್ ರೇವಣ್ಣ ಹಾಸನದ ಹೊಳೆನರಸೀಪುರದಲ್ಲಿ ನೂತನ ಬಸ್ ಮಾರ್ಗಕ್ಕೆ ಚಾಲನೆ ಕೊಟ್ಟರು. ಇವತ್ತು ಈ ಭಾಗದ ಪ್ರಯಾಣಿಕರ ಹಾಗೂ ವಿದ್ಯಾರ್ಥಿಗಳ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಇವತ್ತು KSRTC ಡಿಪೋ ಮ್ಯಾನೇಜರ್ ಅವರೊಂದಿಗೆ ಸಮಾಲೋಚನೆ ನಡೆಸಿ ಹೊಸ ಬಸ್ ಸಂಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ಹೊಸ ಬಸ್ ಹೊಳೆನರಸೀಪುರದಿಂದ ಸೋಮನಹಳ್ಳಿ, ಅಲ್ಲಿಂದ ಗುಂಜೇವು, ಆಮೇಲೆ ವಾಲಂಬಿಗೆ, ಅಲ್ಲಿಂದ ಗಣಿಕಡ, ಈ ಮಾರ್ಗವಾಗಿ ಚನ್ನರಾಯಪಟ್ಟಣಕ್ಕೆ ಸಂಚಾರ ಮಾಡುತ್ತೆ. ಗ್ರಾಮೀಣ ಭಾಗದ ಜನರಿಗೆ ಸುಗಮ ಸಾರಿಗೆ ವ್ಯವಸ್ಥೆ ಕಲ್ಪಿಸುವುದು ಉದ್ದೇಶದಿಂದ ಬಸ್ ವ್ಯವಸ್ಥೆ ಮಾಡಲಾಗಿದ್ದು, ಈ ಹೊಸ ಮಾರ್ಗದ ಸೌಲಭ್ಯವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಕೋರಿದ್ದಾರೆ. ಇದು ಸ್ವಲ್ಪ ಕಾಲಾವಕಾಶ ಬೇಕು, ಒಂದು 4-5 ತಿಂಗಳು ಸ್ವಲ್ಪ ಜಿಲ್ಲಾ ಪಂಚಾಯತಿ ತಾಲೂಕು ಎಲೆಕ್ಷನ್ಗಳಾಗ್ಲಿ, ಆ ಜಿಲ್ಲಾ ಪಂಚಾಯತಿ ಗ್ರಾಂಟ್ಗಳು ಬರ್ತವೆ ಆಯ್ತಾ. ನೀವೆಲ್ಲ ನಮ್ಮ ಅಭ್ಯರ್ಥಿನ ಅತಿ ಭವಿಷ್ಯ ಬಹುಮತದಿಂದ ಗೆಲ್ಲಿಸಿ ಆ ಅಭ್ಯರ್ಥಿಗಳೇ ಬಂದ ಗುಳ್ಳಿ ಪೂಜೆ ಮಾಡಿಸಿ ಡ್ರೈನ್ ಸಹಿತವಾಗಿ ಮಾಡಿಸ್ತೀನಿ. ಅದನ್ನ ಇವತ್ತೇ ಹೇಳಿರ್ತೀನಿ. ಈ ದೇವಸ್ಥಾನ ನಿಮ್ಗೆ ಹೇಳಿದ್ರೆ ನಂಗೆ ಸುಳ್ಳು ಹೇಳಕ್ ಬರಲ್ಲ, ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಈಗ ಈ ರೋಡ್ ಗುಡ್ಲಿ ಪೂಜೆ 15 ದಿನ ಆಗ್ಬೋದು, 25 ಯಮಾಸಿ ಹಬ್ಬ ಕಳೀಲಿ, ಶಿವರಾತ್ರಿ ಹಬ್ಬ ಕಳೀಲಿ, ಈ ಗುಡ್ಲಿ ಪೂಜೆ ಮಾಡಿಸಿ ಅದಾಗಿ ಸಣ್ಣ ಹುಡ್ಕ ಒಂದು 8 ವರ್ಷ ಗುಡ್ಲಿಲಿ ರೋಡ್ ಬಂದಾಗ ಮನುಷ್ಯರು ಬರ್ತಾರೆ, ಸುಳ್ಳು ಹೇಳ್ಕೊಂಡು ಬರ್ತಾರೆ. ಆಮೇಲೆ ನಮ್ಗೆ ಸುಳ್ಳು ಹೇಳಕ್ ಬರಲ್ಲ. ಈಗ ಮಾಡ್ತೀವಿ ಅಂತ ಹೇಳ್ತೀನಿ. ನೀವು ಅಂಥವ್ರಿಗೆ ಯಾರಿಗೂ ಆದ್ಯತೆ ಕೊಡಬಾರ್ದು, ಅಂಥವ್ರಿಗೆ ಯಾರಿಗೂ ನೀವು ಮನೆಯನ್ನು ಕೊಡಬಾರ್ದು. ನೀವು ಒಂದೇ ಮನಸ್ಸು ಇಟ್ಕೋಬೇಕು, ಯಾರು ದುಡಿಯ ವ್ಯಕ್ತಿಗಳಿಗೆ ನಾವು ಹುಲ್ಲಾಕ್ಬೇಕು. ಅವ್ರಿಗೆ ನಾವ್ ಇನ್ನೂ ಬೇರೆ ನಿಧಾನಕ್ಕೆ ಮಾಡಿಸೋಣ, ಅದು ಸ್ವಲ್ಪ ಗ್ರ್ಯಾಂಡ್ ಮಾಡಿಸ್ಕೊಡ್ತೀವಿ ಆಯ್ತಲ್ವಾ. ಬಟ್ ಈಗ ತಕ್ಷಣದಲ್ಲಿ ಮಾಡಕ್ಕ